ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 74ನೇ ಒಂದು ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಸುರಸ ಪ್ರತ್ಯುತ್ತರಿಸಿದಳು, ಎಲೈ ಉದ್ದಟನೆ, ಬ್ರಹ್ಮದೇವನ ವರದಾನದಿಂದಾಗಿ ನೀನು ನನ್ನ ಬಾಯಿಯನ್ನು ಈಗಲೇ ಪ್ರವೇಶಿಸಬೇಕು. ನಂತರ ತನ್ನ ಬಾಯಿಯನ್ನು 10 ಯೋಜನೆಗಳಷ್ಟು ಅಗಲಿಸಿದ ಸುರಸ ಹನುಮಂತನ ದಾರಿಗೆ ಅಡ್ಡ ಮಾಡಲು ಪ್ರಯತ್ನಿಸಿದಳು. ತನ್ನ ದೇಹವನ್ನು 10 ಯೋಜನೆಗಳಷ್ಟು ವಿಶಾಲವಾಗಿ ವಿಸ್ತರಿಸಿಕೊಂಡ ಹನುಮಂತನು, ನಾನು ನಿನ್ನ ಬಾಯಿಯನ್ನು ಪ್ರವೇಶಿಸಬೇಕಾದರೆ ನೀನು ನಿನ್ನ ಬಾಯಿಯನ್ನು ಇನ್ನೂ ಹೆಚ್ಚು ವಿಸ್ತರಿಸಬೇಕು ಎಂಬುದಾಗಿ ಸವಾಲೆಸೆದನು. ನಂತರ ಸುರಸ ತನ್ನ ಬಾಯಿಯನ್ನು 20 ಯೋಜನೆಗಳಷ್ಟು ವಿಸ್ತರಿಸಿದಾಗ ಕುಪಿತನಾದಂತಹ ಹನುಮಂತನು ತನ್ನ ದೇಹವನ್ನು 30 ಯೋಜನೆಗಳಷ್ಟು ವಿಸ್ತರಿಸಿಕೊಂಡನು. ಇದಕ್ಕೆ ಎದುರಾಗಿ ಸುರಸ ತನ್ನ ಬಾಯಿಯನ್ನು 40 ಯೋಜನೆಗಳಷ್ಟು ವಿಸ್ತರಿಸಿದರೆ ಹನುಮಂತನು ತನ್ನನ್ನು 50 ಯೋಜನೆಗಳಷ್ಟು ವಿಸ್ತರಿಸಿಕೊಂಡನು. ಬಳಿಕ ಸುರಸ ತನ್ನ ಬಾಯಿಯನ್ನು 60 ಯೋಜನೆಗಳಷ್ಟು ವಿಸ್ತರಿಸಿದಾಗ ಹನುಮಂತನು ತನ್ನನ್ನು 70 ಯೋಜನೆಗಳಷ್ಟು ವಿಸ್ತರಿಸಿಕೊಂಡನು. ನಂತರ ಅವಳು ತನ್ನನ್ನು 80 ಯೋಜನೆಗಳಷ್ಟು ವಿಸ್ತರಿಸಿಕೊಂಡಳು ಮತ್ತು ಹನುಮಂತನು 90ರಷ್ಟು ಬೆಳೆದನು. ಇದಕ್ಕೆ ಉತ್ತರವಾಗಿ ಸುರಸ ತನ್ನ ಬಾಯಿಯನ್ನು 100 ಯೋಜನೆಗಳಷ್ಟು ಅಗಲವಾಗಿ ವಿಸ್ತರಿಸಿದಳು. ನಂತರ ಕಣ್ಣು ಪಿಳುಕಿಸುವಷ್ಟರಲ್ಲಿ ಹೆಬ್ಬೆರಳಿನ ಅಳತೆಯನ್ನು ಸಂಕುಚಿತವಾದ ಹನುಮಂತನು ಅವಳ ಬಾಯಿಯೊಳಗೆ ಅತಿ ಶೀಘ್ರವಾಗಿ ಹೋಗಿ ಹೊರಬಂದು ಹೀಗೆ ಹೇಳಿದನು, ಓಹೋ ದಕ್ಷಪುತ್ರಿಯೇ, ನಿನ್ನ ವರದಾನದ ನಿಬಂಧನೆಯು ಈಗ ಪೂರ್ಣವಾಗಿದೆ. ಆದ್ದರಿಂದ ನಾನು ನನ್ನ ಪ್ರಯಾಣವನ್ನು ಈಗ ಮುಂದುವರೆಸುವೆನು ಎಂದರು. ಹನುಮಂತನ ಚತುರ ಗೆಲುವಿನಿಂದ ಅತ್ಯಂತ ಸಂತಸಗೊಂಡು ತನ್ನ ನಿಜವಾದ ರೂಪವನ್ನು ತಾಳಿದ ಸುರಸ, ಭಲೈ ಓ ಕಪಿಶ್ರೇಷ್ಠನೇ, ಹೋಗು, ನಿನ್ನ ನಿಯೋಜಿತ ಗುರಿಯನ್ನು ಸಾಧಿಸು. ನೀನು ಸೀತೆಯನ್ನು ಹಾಗೂ ಭಗವಾನ್ ರಾಮನನ್ನು ಅತಿ ಶೀಘ್ರದಲ್ಲಿ ಒಂದುಗೂಡಿಸಬೇಕೆಂದು ನಾನು ಹಾರೈಸುತ್ತೇನೆ ಎಂದಳು. ಗಗನದಲ್ಲಿ ಹಾರಿದ ಹನುಮಂತನು ತನ್ನ ಪ್ರಯಾಣವನ್ನು ಮುಂದುವರೆಸಿದನು. ಕೂಡಲೇ ಸಿಂಹಿಕಾ ಎಂಬ ರಾಕ್ಷಸಿಯು ಅವನ ನೆರಳನ್ನು ಹಿಡಿದಳು. ಏನಾಗುತ್ತಿದೆ ಎಂಬುದನ್ನು ಅರಿಯದ ಹನುಮಂತನು ಮೊದಲಿಗೆ ತನ್ನ ಶಕ್ತಿಯು ಕ್ಷೀಣಿಸುತ್ತಿರಬೇಕೆಂದು ಭಾವಿಸಿದನು. ಆಗ ಸುತ್ತಲೂ ನೋಡಿದ ಅವನು ಬೃಹದಾಕಾರದ ಭಯಾನಕ ರಾಕ್ಷಸಿಯೊಬ್ಬಳು ಸಾಗರದಿಂದ ಹೊರಹೊಮ್ಮುತ್ತಿರುವುದನ್ನು ಕಂಡನು. ತನ್ನ ಬಾಯಿಯನ್ನು ಅಗಲವಾಗಿ ತೆರೆದಿದ್ದ ಸಿಂಹಿಕಾ ಹನುಮಂತನೆಡೆಗೆ ಧಾವಿಸಿದಾಗ ಅವನು ತನ್ನ ದೇಹವನ್ನು ವಿಸ್ತರಿಸಿಕೊಳ್ಳಲಾರಂಭಿಸಿದನು. ಆದರೆ ತನ್ನೆಡೆಗೆ ವೇಗವಾಗಿ ಧಾವಿಸುತ್ತಿದ್ದಂತಹ ರಾಕ್ಷಸಿಯ ಬಾಯಿಯು ತನ್ನನ್ನು ನುಂಗುವಷ್ಟು ದೊಡ್ಡದಾಗಿದೆ ಎಂದು ಅರಿತುಕೊಂಡು ತೀಕ್ಷ್ಣ ಬುದ್ಧಿಯ ಹನುಮಂತನು ತನ್ನ ಹಿಂದಿನ ಉಪಾಯಕ್ಕೆ ವಿರುದ್ಧವಾಗಿ ತನ್ನನ್ನು ಅತ್ಯಂತ ಸಣ್ಣ ಪ್ರಮಾಣಕ್ಕೆ ಸಂಕುಚಿತಗೊಳಿಸಿದನು. ಬಳಿಕ ರಾಕ್ಷಸಿಯ ಬಾಯಿಯನ್ನು ಪ್ರವೇಶಿಸಿದ ಅವನು ಅವಳ ವಿಕಾರವಾದ ದೇಹದೊಳಗೆ ಧುಮುಕಿದನು ಮತ್ತು ತನ್ನ ಮೊನಚಾದ ನಖಗಳಿಂದ ಅವಳ ಹೃದಯವನ್ನು ಸಣ್ಣ ಸಣ್ಣ ಚೂರುಗಳಾಗಿಸಿದನು. ನಂತರ ಅವಳ ದೇಹದಿಂದ ಹೊರಬಂದ ಅವನು ತನ್ನ ವಿಸ್ತಾರವಾದ ಆಕಾರವನ್ನು ಮರಳಿ ತಾಳಿದನು. ಮೃತಳಾದ ಸಿಂಹಿಕಾ ನೀರಿನಲ್ಲಿ ಬಿದ್ದೊಡನೆಯೇ ಸಿದ್ಧರು, ಚಾರುಣರು ಮತ್ತು ವಿದ್ಯಾಧರರು ಹನುಮಂತನನ್ನು ಕೊಂಡಾಡಿದರು. ಅದಾದ ಕೂಡಲೇ ಸ್ವಲ್ಪ ದೂರದಲ್ಲಿದ್ದ ಲಂಕೆಯ ಸಮುದ್ರದ ದಂಡೆಗಳು ಹಾಗೂ ಅರಣ್ಯಗಳು ಹನುಮಂತನಿಗೆ ಕಾಣಿಸಿದವು. ರಾಕ್ಷಸರು ತನ್ನನ್ನು ಗುರುತಿಸುವರೆಂದು ಯೋಚಿಸಿದ ಹನುಮಂತನು ತನ್ನ ಸಹಜ ಗಾತ್ರವನ್ನು ತಾಳಿ ಲಂಕಾ ದ್ವೀಪದ ಪ್ರಮುಖ ಪರ್ವತವಾದ ತ್ರಿಕೂಟದ ಬಂಡೆಯೊಂದರ ಮೇಲೆ ಇಳಿದನು. ತನ್ನ 100 ಯೋಜನೆಗಳ ಜಿಗಿತದ ಬಳಿಕವೂ ಹನುಮಂತನಿಗೆ ಸ್ವಲ್ಪವೂ ಕೂಡ ದಣಿವಾಗಿರಲಿಲ್ಲ. ಮೇಲೆ ದಿಟ್ಟಿಸಿ ನೋಡಿದ ಅವರು ಕಮಲದ ಹೂಗಳಿಂದ ತುಂಬಿದ್ದ ಕಂದಕಗಳಿಂದ ಆವೃತವಾಗಿದ್ದ ತ್ರಿಕೂಟ ಪರ್ವತದ ಮೇಲಿದ್ದ ಅದ್ಭುತವಾದ ಲಂಕಾ ನಗರವನ್ನು ಕಂಡರು. ಭಯಾನಕ ರಾಕ್ಷಸರಿಂದ ಅತೀವವಾಗಿ ರಕ್ಷಿಸಲ್ಪಟ್ಟಿದ್ದ ಒಂದು ಎತ್ತರದ ಚಿನ್ನದ ಗೋಡೆಯು ನಗರವನ್ನು ಸುತ್ತುವರೆದಿತ್ತು. ಲಂಕೆಯ ಉತ್ತರ ದ್ವಾರವನ್ನು ಸಮೀಪಿಸಿದ ಹನುಮಂತನು ಗೋಪುರಗಳುಳ್ಳ ಬಿಳಿಯ ಅರಮನೆಯನ್ನು ಹಾಗೂ ಸ್ವರ್ಣ ಕಮಾನುಗಳಿಂದ ಶೃಂಗರಿಸಲ್ಪಟ್ಟಿದ್ದ ವಿಶಾಲವಾದ ರಸ್ತೆಗಳನ್ನು ಕಂಡನು. ಅವೆಲ್ಲವೂ ಎಲ್ಲ ತರಹದ ಆಯುಧಗಳನ್ನು ಹೊಂದಿದ್ದ ಹಾಗೂ ಕಾಮರೂಪಿಗಳಿಂದ ಅಸಂಖ್ಯಾತ ಭಯಾನಕ ರೂಪದ ರಾಕ್ಷಸರಿಂದ ತುಂಬಿದ್ದರು. ಆಗ ಹನುಮಂತನು ತನ್ನೊಳಗೆ ಯೋಚಿಸತೊಡಗಿದನು,
ಈ ನಗರವು ದೇವತೆಗಳಿಂದಲೂ ಅಜೇಯವಾಗಿರುವಂತಿದೆ. ಇನ್ನು ಕಪಿಗಳ ಸೈನ್ಯದ ಬಗ್ಗೆ ಹೇಳುವುದೇನಿದೆ? ಕೇವಲ ನಾನು, ಸುಗ್ರೀವ, ನೀಲ ಮತ್ತು ಅಂಗದರನ್ನು ಮಾತ್ರ ಸಾಗರವನ್ನು ದಾಟಿ ಇಲ್ಲಿಗೆ ಆದ್ದರಿಂದ ರಾಮನು ಈ ರಾಕ್ಷಸರನ್ನು ನಾಶ ಮಾಡಲು ಹೇಗೆ ಆಶಿಸಬಲ್ಲ? ಹೀಗಿದ್ದರೂ ಸೀತೆಯು ಇನ್ನೂ ಬದುಕಿರುವಳೇ ಎಂಬುದನ್ನು ಕಂಡುಹಿಡಿಯುವುದೇ ನನ್ನ ಪ್ರಥಮ ಕರ್ತವ್ಯವಾಗಿದೆ. ಅಸಮರ್ಥರಾದ ದೂತರು ಬಹಳ ಒಳ್ಳೆಯ ಉಪಾಯಗಳನ್ನು ಕೂಡ ಹಾಳು ಮಾಡಬಹುದಾದ್ದರಿಂದ ನಾನು ಸೀತೆಯನ್ನು ಹೇಗೆ ಹುಡುಕಬೇಕೆಂಬುದರ ಬಗ್ಗೆ ಜಾಗರೂಕತೆಯಿಂದ ಯೋಚಿಸಬೇಕು. ಕಾವಲುಗಾರರು ಅತ್ಯಂತ ಜಾಗರೂಕರಾಗಿರುವಂತೆ ತೋರುತ್ತಿದೆ. ಆದ್ದರಿಂದ ನಾನು ನನ್ನ ನೈಜ ರೂಪದಲ್ಲಿ ಪ್ರವೇಶಿಸಲು ಪ್ರಯತ್ನಿಸಲಾರೆ. ಕಾವಲುಗಾರರಿಗೆ ತಿಳಿಯದಂತೆ ಗಾಳಿಯು ಕೂಡ ಲಂಕೆಯನ್ನು ಪ್ರವೇಶಿಸಲಾಗದೆಂದು ತೋರುತ್ತಿದೆ. ಯಾರ ಗಮನಕ್ಕೂ ಬರದಂತಹ ರೂಪವೊಂದನ್ನು ತಾನು ತಾಳಿ ನಗರವನ್ನು ರಾತ್ರಿಯ ಸಮಯದಲ್ಲಿ ಪ್ರವೇಶಿಸಬೇಕು ಎಂದು ಅಂದುಕೊಂಡನು. ನಂತರ ಹನುಮಂತನು ಸೂರ್ಯಾಸ್ತವಾಗುವುದನ್ನೇ ಕಾತರದಿಂದ ಪ್ರತೀಕ್ಷಿಸಿದನು. ಕೊನೆಗೆ ಕತ್ತಲಾದೊಡನೆಯೇ ಬೆಕ್ಕಿನಷ್ಟು ಪುಟ್ಟ ಆಕಾರವನ್ನು ತಳೆದ ಹನುಮಂತನು ಎತ್ತರವಾದ ಗೋಡೆಯನ್ನು ಜಿಗಿದು ಲಂಕೆಯನ್ನು ಪ್ರವೇಶಿಸಿದನು. ಚಿನ್ನ ಹಾಗೂ ರತ್ನಗಳಿಂದ ಧಾರಾಳವಾಗಿ ಶೃಂಗರಿಸಲ್ಪಟ್ಟಿದ್ದ 7 ಮತ್ತು 8 ಅಂತಸ್ತಿನ ಅರಮನೆಗಳಿಂದ ತುಂಬಿದ್ದ ನಗರವು ಅವನ ಕಲ್ಪನಾ ಶಕ್ತಿಯನ್ನು ಮೀರಿಸಿತು. ಆ ಸಂಪೂರ್ಣ ನಗರವು ವಜ್ರಗಳಿಂದ ಅಲಂಕೃತವಾಗಿದ್ದ ಕಿಂಡಿಗಳುಳ್ಳ ಕಿಟಕಿಗಳನ್ನು ಹೊಂದಿದ್ದ ಭವ್ಯವಾದ ಮನೆಗಳಿಂದ ತುಂಬಿತ್ತು. ಆ ಮನೆಗಳಲ್ಲಿ ಸುಂದರ ಸ್ತ್ರೀಯರಿದ್ದರು ಮತ್ತು ನಗುವಿನ ಧ್ವನಿಗಳು ಹಾಗೂ ಸುಮಧುರ ಸಂಗೀತದ ನಿನಾದವು ಅವುಗಳಿಂದ ಕೇಳಿಬರುತ್ತಿತ್ತು. ನಗರದೆಲ್ಲೆಡೆ ರಾವಣನ ರಕ್ಷಣೆಗಾಗಿ ಪ್ರಾರ್ಥನೆಯನ್ನು ಅರ್ಪಿಸುತ್ತಿದ್ದ ರಾಕ್ಷಸ ಬ್ರಾಹ್ಮಣರು ವೇದ ಮಂತ್ರಗಳನ್ನು ಪಠಿಸುತ್ತಿದ್ದರು. ಆಗ ಕ್ಷಿತಿಜದಿಂದ ಹೊರಬಂದು ಬೆಳ್ಳಿ ಕಿರಣಗಳನ್ನು ಪಸರಿಸಿದ್ದ ಚಂದ್ರನು ಹನುಮಂತನಿಗೆ ಸಹಾಯ ಮಾಡಿದನು. ಆಗ ಲಂಕೆಯ ಅಧಿದೇವತೆಯಾದ ಲಂಕಿಣಿಯು ಓರ್ವ ವಿಕಾರವಾದ ರಾಕ್ಷಸಿಯ ರೂಪದಲ್ಲಿ ಹನುಮಂತನ ಮುಂದೆ ಬಂದು, ನೀನು ಲಂಕಾನಗರವನ್ನು ಅನಿರ್ಬಂಧಿತನಾಗಿ ಹೇಗೆ ಪ್ರವೇಶಿಸಬಲ್ಲೆ? ನಿನ್ನ ಅಂತಹ ಕೋತಿಗೆ ರಾಕ್ಷಸರ ರಾಜ್ಯದಲ್ಲಿ ಏನು ಕೆಲಸ ಎಂಬುದಾಗಿ ಸವಾಲು ಹಾಕಿದಳು. ಸ್ನೇಹಿತರೆ, ರಾಮಾಯಣದ 74ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್.